ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಇವತ್ತು ಭಾಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು, ನಾವು ನಕ್ಷತ್ರ ಯಾವ ದೋಷ ಕಾಡುತ್ತೆ. ಇವತ್ತಿನ ನಕ್ಷತ್ರ ಶತಭೀಷ ನಕ್ಷತ್ರ. ಇವತ್ತು ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ರಾಹು ದಶದಿಂದ ಇವರ ಜೀವನ ಪ್ರಾರಂಭ ಆಗ್ತದೆ. ಈ ರಾಹು ದಶ ಅಂದರೆ ಅರ್ಥಾತ್ ಶತಭೀಷ ನಕ್ಷತ್ರ ಯಾವ ಒಂದು ದೋಷ ಕಾಡುತ್ತೆ, ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು, ಇದು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಳಿ. ಇಲ್ಲಾಂದರೆ ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಲ್ಲೇ ಇದ್ದರೆ ನಿಮಗೆ ಪದೇ ಪದೇ ಈ ಸಮಸ್ಯೆ ಕಾಡ್ತಲೇ ಇರುತ್ತೆ. ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ, ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ. ಪಂಚಾಂಗವನ್ನು ನೋಡೋದಾದರೆ ನವಮಿ ತಿಥಿ ಇರತಕ್ಕಂಥದ್ದು, ಕೃಷ್ಣಪಕ್ಷ, ವೈಧೃತಿ ಯೋಗ, ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಮಯ. ಚಂದ್ರ ಶತಭೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ 1 ಗಂಟೆ 54 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 31 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 10 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೂ. ಇವತ್ತಿನ ದುಷ್ಟ ಮುಹೂರ್ತ ನೋಡೋದಾದರೆ ಬೆಳಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ, ಇದು ಸಹಿತವಾಗಿ ಸಂಜೆ 5 ಗಂಟೆ 18 ನಿಮಿಷದಿಂದ 6 ಗಂಟೆ 13 ನಿಮಿಷದವರೆಗೂ. ಸ್ನೇಹಿತರೆ, ಕುಂಭರಾಶಿ ಶತಭೀಷ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ. ಇವತ್ತಿನ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ? ಮೊದಲು ಮೇಷರಾಶಿಯ ಫಲ. ಖಂಡಿತ ಇವತ್ತು ಮೇಷರಾಶಿಯವರಿಗೆ ಒಂದು ಲಾಭದ ದಿನ. ಆದರೆ ಎಲ್ಲ ಲಾಭವನ್ನು ಒಮ್ಮೆಲೇ ಖರ್ಚಾಗ್ತಕ್ಕಂಥದ್ದು ನೋಡಿದ್ವಿ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತದೆ, ಆದರೆ ಖರ್ಚುಗಳು ಕೂಡ ಅದೇ ಥರ ಇರ್ತದೆ. ಇದಕ್ಕೆ ಪರಿಹಾರಾರ್ಥವಾಗಿ ನೀವು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ. ಅಫ್ಕೋರ್ಸ್ ಇವತ್ತೆಲ್ಲ ವ್ಯವಹಾರ ವಹಿವಾಟುಗಳಾಗಿರ್ಬೋದು, ಹಾಗೆ ಟ್ರೇಡಿಂಗು, ಸ್ನೇಹಿತರಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗೆ ಮೋಸ ಹೋಗ್ತಕ್ಕಂಥದ್ದು ಕೂಡ ಇರೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಅದಕ್ಕೋಸ್ಕರ ಶನಿಯ ಶಾಂತಿ ಅಗತ್ಯವಾಗಿ, ಅರ್ಥಾತ್ ಹೇಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ಕೆಲಸಗಾರರಲ್ಲಿ ಜೊತೆಗೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಹಂ ಪ್ರದರ್ಶನವನ್ನು ಮಾಡ್ತೀರಿ, ಅದರಿಂದ ಗೆಲ್ತೀರಿ, ಇಲ್ಲ ಅಂತಲ್ಲ. ಆದರೆ ತಮ್ಮ ಅಹಂ ಪ್ರದರ್ಶನದಿಂದ ಕೆಲವೊಂದು ಶತ್ರುಗಳು ನಿಮ್ಮ ಮೇಲೆ ಉಟ್ಕೊಳ್ತಕ್ಕಂಥ ಸಾಧ್ಯತೆ ಬರ್ತದೆ. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಈ ದಿನ ಖಂಡಿತವಾಗಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಬಳಸ್ಕೊಂಡು ಕೆಲಸವನ್ನು ಮಾಡ್ತೀರಿ, ಜೊತೆಗೆ ಲಾಭವನ್ನು ಮಾಡ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು, ಒಂದು ಉತ್ತಮವಾಗಿರ್ತಕ್ಕಂಥ ದಿನ ಕೂಡ ವೃಷಭ ರಾಶಿಯವರಿಗೆ ಹೌದು. ಖಂಡಿತ ಒಳ್ಳೆಯ ದಿನ. ಸಾಧ್ಯವಾದ ದುರ್ಗಾರಾಧನೆ ಇನ್ನಷ್ಟು ಉತ್ತಮತೆಯನ್ನು ತರುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಒಂದಷ್ಟು ಬದಲಾವಣೆಯ ದಿನ. ಚೇಂಜ್ ಆಫ್ ಪ್ಲೇಸ್ ಆಗಿರ್ಬೋದು, ಅಥವಾ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಹಾಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತದೆ. ಕೆಲವೊಂದು ಸಂಧಾನದ ಮೂಲಕ ಕೆಲವೊಂದು ಬಗೆ ಇರತಕ್ಕಂಥ ಸಾಧ್ಯತೆಗಳು ಕೂಡ ನಾವು ನೋಡಿದ್ವಿ. ಆದರೆ ಒಟ್ಟಾರೆಯಾಗಿ ಲಾಭದ ದಿನ. ಅತಿಯಾದಂಥ ಆತ್ಮವಿಶ್ವಾಸ ಬೇಡ, ಅತಿಯಾದಂಥ ಕೋಪನೂ ಬೇಡ. ಸಾಧಾರಣವಾಗಿ ಹೇಗಿದ್ದಿರೋ ಆಗಿರ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ ಮಾತ್ರ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನಿಮ್ಮ ಕೆಲಸದ ಸ್ಥಳದಲ್ಲೇ ಆಗಿರ್ಬೋದು, ಹಿರಿಯರೊಟ್ಟಿಗಿನ ವಾಗ್ವಾದಗಳಾಗಿರ್ಬೋದು, ಸ್ವಲ್ಪ ಅವಮಾನಗಳು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ಅಥವಾ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥದ್ದು, ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಅಗತ್ಯವಾಗಿರ್ತಕ್ಕಂಥ ದಿನ. ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ, ಕರಿ ಉದ್ದಿನ ಕಾಳನ್ನು ದಾನ ಮಾಡಿ, ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಸಿಂಹ ರಾಶಿಯವರಿಗೆ ದಾಂಪತ್ಯದ ವಿಚಾರವಾಗಿ ಕಲಹಗಳ ಸಾಧ್ಯತೆ ಬರ್ತದೆ. ಹಾಗೆ ವ್ಯಾಪಾರ ವಹಿವಾಟುಗಳು ಖಂಡಿತ ಚೆನ್ನಾಗಿ ನಡೀತದೆ. ಕೆಲವೊಂದು ವಿಚಾರದಲ್ಲಿ ನಿಗೂಢ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತದೆ. ಎಚ್ಚರ, ಅವಮಾನಗಳಾಗ್ಬೋದು ಕೆಲವೊಂದು ಸಮಯ. ಬಟ್ ನೀವು
ಧಾರ್ಮಿಕವಾಗಿದ್ದರೆ ಮಾತ್ರ ಯಶಸ್ಸು ಸಿಗ್ತದೆ. ಶಿವನ ಅಷ್ಟೋತ್ತರಗಳು, ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ದಿನ ಭಾಳ ಎಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತೀರೋ ಅಷ್ಟು ಉತ್ತಮ. ಅನ್ನೆಸಸರಿಯಾಗಿ ಟಾಕಿಂಗ್ ಬೇಡ, ಒಳ್ಳೆಯದಿಲ್ಲ. ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕನ್ಯಾ ರಾಶಿಯವ್ರಿಗೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಿದೆ. ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದಿದೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಎದುರಾಳಿಯನ್ನು ಮಣಿಸ್ತಕ್ಕಂಥ ದಿನ. ಆದರೆ ಸಾಂಸಾರಿಕ ಜೀವನ 50-50 ಇರತಕ್ಕಂಥದ್ದು ನೋಡಿದ್ವಿ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಇರತಕ್ಕಂಥ ದಿನ ಕೂಡ ಹೌದು. ಹಾಗೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಇನ್ನೊಂದು ಬಂದಾಗ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ, ಶುಭ ಫಲ ಜಾಸ್ತಿ ಆಗುತ್ತೆ. ಹಾಗೆ ತುಲಾರಾಶಿಯ ವಿಚಾರವನ್ನು ನೋಡೋಣ. ತುಲಾರಾಶಿಯ ವಿಚಾರದಲ್ಲಿ ಬಂಡವಾಳವನ್ನು ಉಪಯೋಗಿಸಿ ಮಾಡದಲೇ ಇರತಕ್ಕಂಥ ಕೆಲಸಗಳು ಯಶಸ್ಸನ್ನು ಸಿಗುತ್ತೆ. ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ. ಆ ಕೆಲಸದಲ್ಲಿ ತಾವು ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳೇ ಹೆಚ್ಚು ಲಾಭದ ದಿನ. ಅದರಿಂದ ಹಾಗೆ ಈ ಟ್ರೇಡಿಂಗ್ ಅಲ್ಲಿರ್ತಕ್ಕಂಥವ್ರಿಗೆ ನಾಲೆಡ್ಜ್ ಉಪಯೋಗಿಸಿ ಅಧಿಕವಾಗಿರ್ತಕ್ಕಂಥ ಲಾಭ, ಲಾಟ್ರಿ ಯಶಸ್ಸು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ. ಬೆಟ್ಟಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಈ ಜೂಜು ಮತ್ತೊಂದರಲ್ಲಿ ಸ್ವಲ್ಪ ಲಾಭ ಬರ್ತಕ್ಕಂಥ ದಿನ. ಸ್ವಲ್ಪ ಕೆಲಸದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಇಲ್ಲ ಕೆಲಸದಲ್ಲಿ ತೊಂದರೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಸಾಧ್ಯವಾದರೆ ಶ್ರೀ ಸೂಕ್ತವನ್ನು ತುಲಾರಾಶಿಯವರು ಪಠನೆ ಮಾಡಿ ಶುಭ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ವಾಹನದ ವಿಚಾರವಾಗಿ ಜಾಗರೂಕರಾಗಿರಿ. ಹಾಗೆ ನೀವು ಇವತ್ತಿನ ದಿನ ಸೈಟ್ ಖರೀದಿ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಜಾಗರೂಕತೆ, ಹಣದ ಕಾಸಿನ ವಿಚಾರದಲ್ಲಿ ಜಾಗರೂಕತೆ, ಇಲ್ಲಾಂದರೆ ನೆಮ್ಮದಿ ಕಳ್ಕೊಳ್ತೀರ. ಮನೆಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ. ನೀವು ನೆಮ್ಮದಿಗೋಸ್ಕರ ದುರ್ಗಾ ಕವಚ ಮಂತ್ರಗಳನ್ನು ಖಂಡಿತ ಪಠನೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ತಮ್ಮ ಪ್ರಯತ್ನ, ತಮ್ಮ ನಾಲೆಡ್ಜಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸುತ್ತೆ. ಆದರೆ ಅಣ್ಣ ತಮ್ಮಂದರ ಸಹೋದರ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ಕಾಣ್ತಾ ಇದೆ. ಆದರೆ ಧನುರಾಶಿಯವರಿಗೆ ದಿನ ಲಾಭದ ದಿನ, ಸಣ್ಣ ಪುಟ್ಟ ಬದಲಾವಣೆಯ ದಿನ, ಗ್ರೋಯಿಂಗ್ ಅಂದರೆ ತಮ್ಮ ಪ್ರಯತ್ನದಿಂದ ಯಶಸ್ಸನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಹಾಗೆ ಮಕರ ರಾಶಿಯವರಿಗೆ ನೋಡಿ, ಒಂದು ವಿಚಾರ, ಮಕರ ರಾಶಿಯವರಿಗೆ ಧನ ಆಕರ್ಷಣೆ, ಮತ್ತೊಂದು ದುಡ್ಡು, ಹಣ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಬರ್ತದೆ. ಆದರೆ ಸ್ವಲ್ಪ ಚಟಕ್ಕೆ ದಾಸರಾಗ್ತಕ್ಕಂಥದ್ದು ತೋರಿಸ್ತದೆ. ತಾವು ಈ ದಿನ ಆಹಾರವನ್ನು ವೇಸ್ಟ್ ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ತಾವು ಕೆಲವೊಂದು ಮೋಜು ಮಸ್ತಿಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಮಕರ ರಾಶಿಯವರು ತುಂಬ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ಅಡಿಕ್ಟಿವ್ ನೇಚರ್ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ಹಣದ ವಿಚಾರವಾಗಿ ಜೆನ್ಯೂನ್ ಆಗಿ ಬರ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು, ಫ್ಯಾಮಿಲಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ವಾಗ್ವಾದಗಳಾಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಕುಂಭರಾಶಿಯವ್ರಿಗೆ ತಮ್ಮ ಆಲೋಚನಾ ಶಕ್ತಿ ವಿಪರೀತವಾಗಿರ್ತಕ್ಕಂಥದ್ದು. ಯಾವ ರೀತಿ, ಏನೋ ನಾನು ಮಾಡಬೇಕು, ಈ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವ ಕುಂಭರಾಶಿಯವರಿಗೆ ಬರುತ್ತೆ. ಸ್ವಲ್ಪ ನಿಮ್ಮ ನಾಲೆಡ್ಜು ತೀಕ್ಷ್ಣವಾಗಿ ಕೆಲಸ ಮಾಡುತ್ತೆ. ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಇರುತ್ತೆ. ಎದುರಾಳಿಯ ವಿಚಾರದಲ್ಲಿ ಏನಿದೆ ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತದೆ. ಹಾಗೆ ಈ ದಿನ ತುಂಬಾ ಮೆಲಾಂಕನಿಯಾಗಿ ಯೋಚನೆ ಮಾಡ್ತೀರ. ಮೆಲಾಂಕನಿ ಅಂದರೆ ಏನು, ವಿಪರೀತ ಆಲೋಚನೆಗಳು ಜಾಸ್ತಿ ಆಗ್ತದೆ. ತನ್ನ ಬಗ್ಗೆನೇ ನಾನೇನು ಮಾಡ್ಬೋದು, ಯಾವ ಕೆಲಸ ಮಾಡ್ಬೋದು, ಈ ಆಲೋಚನೆಗಳು ಕುಂಭರಾಶಿಯವರಿಗೆ ಈ ದಿನ ಬರುತ್ತೆ. ಸ್ವಲ್ಪ ಆಧ್ಯಾತ್ಮಿಕವಾಗಿ ಜಾಸ್ತಿ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಖರ್ಚುಗಳು ಇದ್ದಕ್ಕಿದ್ದಾಗೆ ಆಗ್ತದೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ ಕ್ರೈಟೀರಿಯಾ ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಯಾವುದೇ ಹೊಸ ಬಂಡವಾಳವನ್ನು ಇವತ್ತು ಹೂಡಿಕೆ ಮಾಡಬೇಡಿ, ಅಥವಾ ಏನೋ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ಹೇಗೆ ಕಾಪಾಡ್ಕೋಬೇಕೋ ಸಾಲ ಪಾಲ ಮತ್ತೊಂದು ಕೊಡಲಿಕ್ಕೆ ಹೋಗೋದು ಬೇಡ. ಆರೋಗ್ಯದ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಓಂ ರೀಂ ದುಂ ದುರ್ಗಾ ಯೈ ನಮಃ 108 ಬಾರಿ ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ, ಕರಿ ಉದ್ದಿನ ಕಾಳನ್ನು ದಾನ ಕೊಡಿ. ಇಷ್ಟು ಮೀನರಾಶಿಯ ಫಲಾಫಲ. ಸ್ನೇಹಿತರೆ ನೋಡಿ, ಶತಭೀಷ ನಕ್ಷತ್ರ ತುಂಬ ಸೆನ್ಸಿಟಿವ್ ನಕ್ಷತ್ರ ಕೂಡ. ತುಂಬಾ ಕ್ಯಾಲ್ಕುಲೇಟಿವ್ ಮೈಂಡು, ಡ್ರೀಮಿ ನೇಚರ್ ಜಾಸ್ತಿ, ತುಂಬ ಡ್ರೀಮಿ ನೇಚರ್. ಮನಸ್ಥಿತಿ ಅಷ್ಟೇ, ಈಗೊಂಥರ ಮನಸ್ಥಿತಿ, ಆಗಲೇ ಒಂಥರ ಮನಸ್ಥಿತಿ. ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರುತ್ತೆ. ಆದರೆ ಶತಭೀಷ ನಕ್ಷತ್ರದವ್ರಿಗೆ ನಾನು ಹೇಳ್ತಾ ಇದ್ದೇನೆ, ತುಂಬ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಖಂಡಿತ ಬರ್ತದೆ. ಇದಷ್ಟೇ ಸತ್ಯ. ನಿಮ್ಮ ಸ್ನೇಹಿತರಿಂದ ಮೋಸ ಹೋಗೋದ್ರಲ್ಲಿ ಎರಡು ಮಾತೇ ಇಲ್ಲ.
ಯಾಕೆ? ರಾಹು ನಕ್ಷತ್ರದಲ್ಲಿ ಹುಟ್ಟಿದ್ರೂ ಸಹಿತವಾಗಿ ರಾಹುವಿನ ದೋಷ ಕಾಡ್ತದೆ. ಹಾಗಾಗಿ ನೀವು ಸ್ನೇಹಿತರಿಂದ ಬಿವೇರ್ ವ್ಯವಹಾರ ಮಾಡ್ತಿದ್ದೀರಾ, ಮಸ್ಟ್ ಆ್ಯಂಡ್ ಶುಡ್ ಮೋಸ ಹೋಗ್ತದೆ, ನೀವು ಎಷ್ಟೇ ಕೇರ್ಫುಲ್ ಆಗಿದ್ರು. ಅದಕ್ಕೋಸ್ಕರ ದುರ್ಗಾ ಮಂತ್ರಗಳು, ಹಾಗೆ ಒಂದು ಬಾದಾಮ್ ಬೀಜವನ್ನು ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ಸ್ಕ್ರ್ಯಾಚ್ ಮಾಡಿ ಯಾವುದಾದ್ರೂ ಗಿಡಕ್ಕೆ ವಾರಕ್ಕೊಂದು ಸತಿ ಆಗ್ತಕ್ಕಂಥದ್ದು ಮಾಡಿ, ಅದು ಇರಗಿರೋ ತಿನ್ಕೊಳ್ಳುತ್ತೆ. ದುರ್ಗಾ ಮಂತ್ರಗಳು, ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿದಷ್ಟು ರಾಹುವಿನ ದೋಷ ಕಡಿಮೆ ಆಗ್ತಾ ಬರ್ತದೆ. ದುರ್ಗಾ ಕವಚ ಮಂತ್ರಗಳು ಕೂಡ ನಿಮ್ಮನ್ನು ಯಶಸ್ಸಿಗೆ ಕೊಡುತ್ತೆ. ಇಷ್ಟು ಈ ನಕ್ಷತ್ರ ದೋಷ ಪರಿಹಾರ ಮಾಡಿಕೊಳ್ಳಿ. ಹಾಗಿದ್ದಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ, ದುರ್ಗಾ ತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡೋದ್ರಿಂದ ಖಂಡಿತವಾಗಿ ಭಾಳ ಯಶಸ್ಸು ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.